ಬೆಂಗಳೂರಿನಲ್ಲಿ ಎಸ್ ಫಾರ್ ಹಾಕಿ ಎನ್ನುವಂತಹ ಅಕಾಡೆಮಿಯ ಮೂಲಕ ಇಲ್ಲಿ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗಾಗಿ ಒಂದು ಉಚಿತವಾದಂತಹ ಹಾಕಿ ತರಬೇತಿಯನ್ನು ನೀಡಲಾಗ್ತಾ ಇದೆ. ಅದು ಕೂಡ ಭಾರತ ಹಾಕಿ ತಂಡದ ಮಾಜಿ ಆಟಗಾರರಾದಂತಹ ಸಂದೀಪ್ ಸೋಮೇಶ್ ಅವರ ನೇತೃತ್ವದಲ್ಲಿ. ಯಾವ ರೀತಿಯಾದಂತಹ ತರಬೇತಿಯನ್ನು ಮಕ್ಕಳಿಗೆ ನೀಡಲಾಗುತ್ತೆ ಅನ್ನುವುದನ್ನು ನಾವು ಈ ವಿಡಿಯೋದಲ್ಲಿ ತೋರಿಸ್ತೀವಿ, ಬನ್ನಿ. ಭಾರತದ ರಾಷ್ಟ್ರೀಯ ಕ್ರೀಡೆಯಾಗಿರುವ ಹಾಕಿಯಲ್ಲಿ ಆಸಕ್ತಿ ಹೊಂದಿರುವ ಸರ್ಕಾರಿ ಶಾಲೆಯ ಮಕ್ಕಳ ಕನಸುಗಳಿಗೆ ಹೊಸ ಬಣ್ಣ ತುಂಬಲು ಅವರ ಕೈಗೆ ಹಾಕಿ ಸ್ಟಿಕ್ ನೀಡಿ ಮೈದಾನಕ್ಕಿಳಿಸುತ್ತಿದ್ದಾರೆ ಎಸ್ ಫಾರ್ ಹಾಕಿ ಕೋಚಿಂಗ್ ಅಕಾಡೆಮಿಯ ನಿರ್ಮಾತೃ ಹಾಗೂ ಭಾರತ ಹಾಕಿ ತಂಡದ ಮಾಜಿ ಆಟಗಾರರೂ ಆಗಿರುವ ಸಂದೀಪ್ ಸೋಮೇಶ್. ಹೌದು, ಸಂದೀಪ್ ಸೋಮೇಶ್ ಅವರು ಸರ್ಕಾರಿ ಶಾಲೆಯಲ್ಲಿ ಓದುತ್ತಿರುವ ಬಡ ಮಕ್ಕಳಿಗೆ ಹಾಕಿ ತರಬೇತಿ ನೀಡಬೇಕು ಎಂಬ ಮಹತ್ತರ ಉದ್ದೇಶ ಇಟ್ಟುಕೊಂಡು ಬೆಂಗಳೂರಿನ 7 ವಿವಿಧ ಸರ್ಕಾರಿ ಶಾಲೆಗಳ ಜೊತೆ ಒಡಂಬಡಿಕೆ ಮಾಡಿಕೊಂಡು ಉಚಿತವಾಗಿ ಹಾಕಿ ತರಬೇತಿ ನೀಡುತ್ತಿದ್ದಾರೆ. ಒಂದು 3-4 ವರ್ಷದ ಹಿಂದೆ ನಮ್ಮ ಪ್ಲೇಯರ್ಸ್ ಒಟ್ಟಿಗೆ ನಾವು ಚರ್ಚೆ ಮಾಡ್ತಿರುವಾಗ, ನಾವು ಹಾಕಿ ಬಗ್ಗೆ ಮಾತಾಡುವಾಗ ಪ್ರತಿ ಸಲ ಒಂದೇ ಮಾತು ಬರ್ತಿದ್ರು, ಇವಾಗ ಹಾಕಿ ಆಡೋರೇ ಇಲ್ಲ, ಹಾಕಿ ಮಕ್ಕಳೇ ಇಲ್ಲ, ಸ್ಕೂಲ್ ಟೂರ್ನಮೆಂಟ್ಸ್ ಆಗ್ತಿಲ್ಲ, ಕಾಲೇಜ್ ಟೂರ್ನಮೆಂಟ್ಸ್ ಆಗ್ತಿಲ್ಲ. ಸೊ ಅಲ್ಲಿಂದ ಒಂದು ಯೋಚನೆ ಬಂತು, ಹಾಕಿ ಏನಾಗಿದೆ ಅಂಥ ಒಂದು ಪರಿಸ್ಥಿತಿಯಲ್ಲಿ ಬಂದಿದೆ. ಯಾಕೆಂದರೆ ನಾವು ಕ್ಯಾಂಪ್ ನಡೆಸ್ಬೇಕೆಂದ್ರೆ ಮಕ್ಕಳು ವನ್ಯುಗೆ ಬರೋದು ಭಾಳ ಕಷ್ಟ ಆಗ್ತಿತ್ತು. ಅಲ್ಲಿಂದ ಇದೊಂದು ಐಡಿಯಾ ಬಂತು ನಮಗೆ, ಯಾಕೆ ನಾವು ಗೌರ್ಮೆಂಟ್ ಸ್ಕೂಲ್ಸ್ಗೆ ಹೋಗಿ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಒಂದು ಅವಕಾಶ ಮಾಡಿಕೊಡ್ಬಾರ್ದು ಅಂತ ಒಂದು ನಮ್ಮ ಚರ್ಚೆ, ಒಂದು ಡಿಸ್ಕಷನಲ್ಲಿ ಬಂತು. ಸೊ ಅಲ್ಲಿಂದ ಇದೊಂದು ಐಡಿಯಾ ಸ್ಟಾರ್ಟ್ ಆಯಿತು. 7 ಗೌರ್ಮೆಂಟ್ ಶಾಲೆಯಲ್ಲಿ ಇನ್ಕಾರ್ಪೊರೇಟ್ ಮಾಡಿದ್ದೀವಿ ನಮ್ಮ ಇದೊಂದು ಕಾರ್ಯಕ್ರಮ. ತನಿಸಂದ್ರ ಇರ್ಬೋದು, ಹೆಗ್ಗನಹಳ್ಳಿ ಇರ್ಬೋದು, ಕೋಡಿಗೆಹಳ್ಳಿ ಇರ್ಬೋದು, DJ ಹಳ್ಳಿ, ವೆಲ್ಲಂಡೂರು, ಜೀವನ್ ಭೀಮನಗರ್. ಸೊ ಆ ಥರ 7 ಸ್ಕೂಲ್ಸ್ ಇವಾಗಾಗಿ ನಾವು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ಪ್ರತಿ ಸ್ಕೂಲಲ್ಲಿ ಮ್ಯಾಕ್ಸಿಮಮ್ 50 ಮಕ್ಕಳಷ್ಟು ನಾವು ಟ್ರೈನ್ ಮಾಡ್ತಿದ್ದೀವಿ ಆನ್ ಅ ಡೈಲಿ ಬೇಸಿಸ್. ಮಂಡೇ ಟು ಫ್ರೈಡೇ ಟ್ರೈನಿಂಗ್ ನಡೆಯುತ್ತೆ ನಮ್ಮದು. ಬಿಗಿನರ್ಸಿಗೆ ಒಂದು ಕೋಚಿಂಗ್ ಪಾಯಿಂಟ್ಸ್ಗಳು ಇಟ್ಕೊಂಡಿರ್ತೀರಿ, ಆ್ಯಂಡ್ ಅಡ್ವಾನ್ಸ್ ಅವರಿಗೆ ಸ್ವಲ್ಪ ಪಾಯಿಂಟ್ಸ್ಗಳು ಇಟ್ಕೊಂಡಿರ್ತೀನಿ. ಅದ್ರ ಮೇಲೇ ನಾವು ಕೋಚಿಂಗ್ ಮಾಡೋದು. ಓಕೆ, ಸೊ ಏನಕ್ಕೆ ಮಕ್ಕಳು ತುಂಬ ಇಷ್ಟಪಟ್ಟು ಬರ್ತಾರೆ ಅಂದರೆ, ಫಸ್ಟು ಅವರು ನಾವು ಕೋಚ್ ಮಾಡೋದು ಇಷ್ಟಪಡ್ತಾರೆ ಅಂದ್ಕೊಂಡಿದ್ದೀರಿ. ಸೊ ಅದು ಬಿಟ್ಟರೆ ಅವರು ರೆಗ್ಯುಲರ್ ಅವ್ರಿಗೆ ಏನು ಫುಡ್ ಬೇಕೋ, ನಾರ್ಮಲ್ ಸ್ನ್ಯಾಕ್ಸು, ಮಿಲ್ಕ್ ಕೊಡ್ತಾರೆ, ಬನಾನಾ ಕೊಡ್ತಾರೆ, ಮತ್ತು ಬಿಸ್ಕೆಟ್ಸ್ ಕೊಡ್ತಾರೆ. ಅದಾದಮೇಲೆ ಸ್ಕೂಲ್ಗೆ ಹೋಗ್ತಾರೆ ಅವ್ರು ಇಲ್ಲಿಂದ ಡೈರೆಕ್ಟು. ಸೊ ಸ್ಕೂಲ್ಗೆ ಹೋಗಿದ್ದೆ ಅವ್ರಿಗೆ ಬ್ರೇಕ್ಫಾಸ್ಟು ಸಿಗುತ್ತೆ. ಸೊ ಅದರಿಂದ ಅವ್ರಿಗೆ ಏನೇನು ನೀಡ್ ಇರುತ್ತೆ ಎಲ್ಲ ಇಲ್ಲಿ ಸಿಗೋದ್ರಿಂದ ಸೊ ನಮ್ಮದಲ್ಲಿ ಅರೌಂಡ್ 50 ಮಕ್ಕಳು ಬರ್ತಿದ್ದಾರೆ. ಜೀವನ್ ಭೀಮಾ ನಗರದ ಶಾಖೆಯಲ್ಲಿ ಸುಮಾರು 50ಕ್ಕೂ ಅಧಿಕ ಮಕ್ಕಳು ಪ್ರತಿನಿತ್ಯ ಅಭ್ಯಾಸ ಮಾಡುತ್ತಿದ್ದಾರೆ. ನಾನು ನನ್ನ ಹಾಕಿ ಕರಿಯರನ್ನು ಸ್ಟಾರ್ಟ್ ಮಾಡಿದ್ದು ಬಿಫೋರ್ 2.5 years. ನನಗೆ ಫಸ್ಟು ಹಾಕಿ ಬಗ್ಗೆ ಏನೂ ಗೊತ್ತಿರಲಿಲ್ಲ. ನಮ್ಮ ಸ್ಕೂಲಲ್ಲಿ ಹಾಕಿಯನ್ನು ಆಟ ಅನೌನ್ಸ್ ಮಾಡಿದ್ಮೇಲೆ ನನಗೆ ಹಾಕಿ ಮೇಲೆ ಇಂಟ್ರೆಸ್ಟ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ನಾನು ಫಸ್ಟ್ ಪ್ಲೇಯರ್ ಆಗೇ ಆಡ್ತಿದ್ದೆ, ಬಟ್ ಇವಾಗ ನಾನು ಆ್ಯಸ್ ಅ ಗೋಲ್ ಕೀಪರ್ ಆಡ್ತಾಯಿದ್ದೀನಿ. ಫಸ್ಟ್ ಸ್ವಲ್ಪ ಕಷ್ಟ ಅನಿಸಿದ್ರು ಕೂಡ ಇವಾಗ ಅದೇ ತುಂಬ ನನಗೆ ಇಂಟ್ರೆಸ್ಟ್ ಇದೆ, ತುಂಬ ಆಸಕ್ತಿ ಇದೆ. ನಾನು ಫ್ಯೂಚರಲ್ಲಿ ಆ್ಯಸ್ ಅ ಗೋಲ್ ಕೀಪರ್ ಏನಾದರೂ ಮಾಡಬೇಕು ಅಂತ ಆಸೆ ಇದೆ. ನಿಪುಣ ತರಬೇತುದಾರರ ಮಾರ್ಗದರ್ಶನದಲ್ಲಿ ಪ್ರತಿದಿನ ಬೆವರು ಹರಿಸಿ ಅಭ್ಯಾಸ ಮಾಡುತ್ತಿರುವ ಈ ಮಕ್ಕಳು ಭವಿಷ್ಯದಲ್ಲಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಮಿಂಚಲು ಸಜ್ಜಾಗುತ್ತಿದ್ದಾರೆ. ಬಡತನ ಕೇವಲ ಒಂದು ಪರಿಸ್ಥಿತಿಯಷ್ಟೇ, ಅದು ಕ್ರೀಡಾ ಪ್ರತಿಭೆಗೆ ತಡೆಯಾಗಬಾರದು ಎಂಬುದು ಎಸ್ ಫಾರ್ ಹಾಕಿ ಅಕಾಡೆಮಿಯ ಮೂಲ ನಿಯಮವಾಗಿದೆ. ನನಗೆ ಆಸೆ ಇತ್ತು ಏನಾದ್ರು ನನ್ನ ಲೈಫಲ್ಲಿ ಅಚೀವ್ಮೆಂಟ್ ಮಾಡಬೇಕು ಅಂತ. ಅದೇ ಸಮಯಕ್ಕೆ ಸಂದೀಪ್ ಸೋಮೇಶ್ ಸರ್ ಅವರು ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟರು ಫ್ರೀಯಾಗಿ. ಅದಕ್ಕೆ ನನಗೂ ಇಂಟ್ರೆಸ್ಟ್ ಇತ್ತು, ಮತ್ತು ನಾನೇನಾದ್ರು ಅಚೀವ್ ಮಾಡಬೇಕಾಯಿತು. ಅದು ಈಸಿ ವೇ ಇದರಿಂದ ಅಚೀವ್ ಮಾಡೋಕ್ಕೆ ಅನಿಸ್ತು ನನಗೆ. ಮತ್ತು ಸ್ಪೋರ್ಟ್ಸಲ್ಲೂ ನನಗೆ ತುಂಬ ಇಂಟ್ರೆಸ್ಟ್ ಇತ್ತು. ಅದಕ್ಕೆ ನಾನು ಎಸ್ ಫಾರ್ ಹಾಕಿ ಒಳ್ಳೆ ಆಪರ್ಚುನಿಟಿ ಕೊಟ್ಟರು, ಜಾಯ್ನ್ ಆಯಿದೆ, ಆ್ಯಂಡ್ ಇಟ್ಸ್ ಗೋಯಿಂಗ್ ಗುಡ್. ಮ್ಯಾಚ್ ಆಡಿಸ್ತಾರೆ, ಮತ್ತು ಅದರಲ್ಲಿ ಏನಾದ್ರು ತಪ್ಪು ಮಾಡಿದ್ರೆ, ಮಿಸ್ಟೇಕ್ ಮಾಡಿದ್ರೆ ಹೇಳ್ಕೊಡ್ತಾರೆ, ಚೆನ್ನಾಗಿ ಆಡಿ ಅಂತಾರೆ. ಮತ್ತು ಅವರಿಂದ ಏನೇ ಸಹಾಯ ಮಾಡಬೇಕಾದ್ರೂ ನಮ್ಮ ಕೋಚಸ್ ಮಾಡ್ತಾರೆ. ಎಸ್ ಫಾರ್ ಹಾಕಿಯಿಂದ 2 ಸತಿ ಟೂರ್ನಮೆಂಟ್ ಆಡ್ಸೋರೆ, ಅದರಲ್ಲಿನೂ ನಾವು ಗೆದ್ದಿದ್ದೀವಿ. ಮತ್ತು ಸ್ಕೂಲ್ ಕಡೆಯಿಂದ ಟೂರ್ನಮೆಂಟ್ ಆಡಿಸಿದ್ದಾರೆ, ಅದರಲ್ಲಿ ಸ್ಟೇಟ್ ಗಂಟ ನಮ್ಮ ಸ್ಕೂಲಿಂದ ಹೋಗಿ ಬಂದವ್ರೆ. ಆಮೇಲೆ ವಿದ್ಯಾಶಿಪ್ ಟೂರ್ನಮೆಂಟ್ ಅಂತ ಇತ್ತು, ಅಲ್ಲಿನೂ ಪಾರ್ಟಿಸಿಪೇಟ್ ಮಾಡಿದ್ವಿ. ಇಲ್ಲಿರುವ ಪ್ರತಿಯೊಬ್ಬ ಮಗುವಿನ ಕಣ್ಣಲ್ಲೂ ಆ ಕನಸಿದೆ. ಅದು ಒಂದು ದಿನ ಭಾರತ ತಂಡದ ಜರ್ಸಿ ತೊಟ್ಟು ದೇಶಕ್ಕಾಗಿ ಆಡಬೇಕು ಅನ್ನೋದು. ಎಸ್ ಫಾರ್ ಹಾಕಿ ಅಕಾಡೆಮಿಯ ಈ ಸಮಾಜಮುಖಿ ಕಾರ್ಯಕ್ಕೆ ನಮ್ಮದೊಂದು ಸಲ್ಯೂಟ್.